ಇರುವಾಗ ಒಂದು ಊರಲ್ಲಿ ಅಮ್ಮ ಒಂದು ಹೆಣ್ಮಗಳು ಎತ್ತಿ ಹೇಳ್ತಾಳೆ, ಸರ್ ನೀವು ಪ್ರಾರ್ಥನೆ ಪ್ರಾರ್ಥನೆ ಅಂತೀರಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದ್ರೆ ಯಾವ ಬದಲಾವಣೆ ನನ್ನ ಕುಟುಂಬದಲ್ಲಿ ಇಲ್ಲ. ನನ್ನ ಗಂಡ ಅದೇ ಕುಡುಕುತಂತ ಹಣ, ನನ್ನ ಮಗ ಅದೇ ಬಂಧನದಲ್ಲಿ ಹಣ, ಅದೇ ಕೆಟ್ಟ ಚಟದಲ್ಲಿ, ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಮಗಳು ನನ್ನ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಇದ್ದಾಳೆ, ನನ್ನ ಮನೆಗೆ ಶಾಂತಿ ಇಲ್ಲ. ಅಲ್ಲಿಲ್ಲ ಆದ್ರೂ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್ ಮತ್ತ್ಯಾಕೆ ನನ್ನ ದೇವ್ರ ಕಾರ್ಯ ಮಾಡ್ತಾ ಇಲ್ಲ? ಅಲ್ಲಿಯ ಈ ಪ್ರಶ್ನೆ ಈಗ ಯಾರಿಗಾದ್ರೂ ಒಬ್ಬರಿಗರೇ ಇರ್ಬೋದು ಈ ಪ್ರಶ್ನೆ. ಅಲ್ಲಿಯ ಅದ್ರ ಬೈಬಲ್ ಹೇಳ್ತದೆ, ಅದ್ರ ದೇವರು ಹೇಳ್ತಾ ಇದ್ದಾರೆ, ನಿಮಗೆ ಸಹಾಯ ಮಾಡ್ಲಕ್ಕೆ ನಾನು ಸಿದ್ಧನಾಗಿದ್ದೇನೆ, ನನ್ನ ಹಸ್ತ ನಿಮಗೆ ಸಹಾಯ ಮಾಡ್ಲಿಕ್ಕೆ ದೊಡ್ಡದಿದೆ, ನಿಮ್ಮ ಕಷ್ಟಗಳು ನೋಡಿದ್ರೆ ನಾನು ಕಣ್ಣು ಕೊಡಲ್ಲ. ಅಲ್ಲಿಯ ಆದರೆ ನಿಮ್ಮ ಅಪರಾಧಗಳೇ, ಒಂದ್ ವೇಳೆ ಮನುಷ್ಯನಲ್ಲಿ ಪಾಪ, ಅಸೂಯ, ಕಕ್ಷಭೇದ, ಭಿನ್ನಮತ ನೀವು ಮನುಷ್ಯನಿರುವಾಗ ನೀವೆಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ನಿಮ್ಮ ಪ್ರಾರ್ಥನೆ ದೇವರು ಕೇಳಲ್ಲ. ಅಲ್ಲಲ್ಲಿಯ ಯಾಕೆ ಕೇಳಲ್ಲ ಅಂತಂದ್ರ, ದೇವರು ಸರ್ವಶಕ್ತನು, ಆತನು ನಮ್ಮನ್ನು ಉಂಟು ಮಾಡಿದಂತ ದೇವರು, ನಮಗಾಗಿ ಆತನು ಪುರಾಣವ ಕೊಟ್ಟಂತ ದೇವರು, ಅಷ್ಟೊಂದು ಪ್ರೀತಿ ಮಾಡಿದ್ದಾನೆ, ಮತ್ತ್ಯಾಕೆ ನಮ್ಮ ಪ್ರಾರ್ಥನೆ ಕೇಳಲಪ್ಪ ಪ್ರಶ್ನೆ ಮತ್ತೊಂದು ಬರ್ಬೋದು. ಅಲ್ಲಲ್ಲಿಯ ಆದ್ರೆ ನಾನು ನೀನು ಸೇವಿಸುವಂತ ದೇವರು ಆತನು ಪರಿಶುದ್ಧನಾಗಿದ್ದಾನೆ. ಅಲ್ಲಲ್ಲಿಯ ಆತನು ಪರಿಶುದ್ಧನಾಗಿದ್ದಾನೆ, ಆತನು ಪಾಪ ರಹಿತ ದೇವರು, ಆತನು ಪಾಪಕ್ಕೆ ಇಷ್ಟಪಡುವಂತ ದೇವರಲ್ಲ. ಪಾಪ ಅಂದ್ರೆ ಅದನ್ನು ಬಹಳಷ್ಟು ದೂರಿದೆ. ಅಲ್ಲಲ್ಲಿಯ ಇವತ್ತೆಷ್ಟೋ ಜನ ಪಾಪದೊಳಗೆ ಜೀವಿಸಿ ಭಯಂಕರವಾಗಿ ನರಕ ಯಾತನೆ ಮಾಡ್ಕೊಳ್ತಾ ಇದ್ದಾರೆ. ಈ ಪಾಪ ಏನ್ ಮಾಡ್ತಂದ್ರೆ ಮನುಷ್ಯನಿಗೆ ಸಮಾಧಾನ ನಿನ್ನಗೆ ಮಾಡ್ತದೆ, ಈ ಪಾಪ ನಿಮಗೆ ನಿತ್ಯ ಹಿನ್ನಗೆ ಮಾಡ್ತದೆ. ಅಲ್ಲೆಲ್ಲೂಯ ಈ ಪಾಪ ನಿಮ್ಮ ಒಳಗ ಪ್ರೀತಿ ನಿನಗೆ ಒಪ್ಪಿಸ್ತದೆ.